ಹಾಯ್ ಹಲೋ ನಮಸ್ತೆ ನೇತ್ರಾಶ. ಭಾನುವಾರದ ಎವರ್ಗ್ರೀನ್ ಕಥಾಂಧರಕ್ಕೆ ಹೃದಯಪೂರ್ವಕ ಸ್ವಾಗತ. ಈ ಭಾನುವಾರದ ಕಥಾಂಧರದ ಕಥಾವಸ್ತು ಗುಬ್ಬಚ್ಚಿ ಮರಿಗಳು ಎಂಬುವಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ. ಒಮ್ಮೆ ಒಬ್ಬ ಜಮೀನ್ದಾರನ ಜೋಳದ ಹೊಲದಲ್ಲಿ ಒಂದು ಗುಬ್ಬಚ್ಚಿ ಮರಿಗಳನ್ನು ಸಾಕಿ ಸಲಹುತ್ತಿತ್ತು. ಹೀಗಿರುವಾಗ ಆ ಗುಬ್ಬಚ್ಚಿ ಕಾಡಿಗೆ ಹೋಗಿ ಆಹಾರವನ್ನು ತಂದು ಗುಬ್ಬಚ್ಚಿ ಮರಿಗಳಿಗೆ ಕೊಡುತ್ತಿತ್ತು. ಹೀಗಿರುವಾಗ ಆ ಗುಬ್ಬಚ್ಚಿ ಮರಿಗಳು ಒಂದು ದಿವಸ ಹೇಳಿದವು, ಅಮ್ಮ, ಈ ದಿವಸ ಆ ಜಮೀನ್ದಾರ ತನ್ನ ಆಳುಗಳನ್ನು ಕರೆದುಕೊಂಡು ಬಂದಿದ್ದ. ಈ ಜಮೀನಿನಲ್ಲಿ ಇರುವಂಥ ಫಸಲನ್ನು ನಾಳೆ ಕಟಾವು ಮಾಡುತ್ತಾರಂತೆ. ನಾಳೆ ಕಟಾವು ಮಾಡಿ ಎಂದು ಆಳುಗಳಿಗೆ ಆಜ್ಞೆ ಮಾಡುತ್ತಿದ್ದ ಎಂದು ಆ ಗುಬ್ಬಚ್ಚಿ ಮರಿಗಳು ಹೇಳಿದವು. ತಾಯಿ ಗುಬ್ಬಚ್ಚಿ ಹೇಳಿತು, ನಾಳೆ ಯಾವುದೇ ಕಾರಣಕ್ಕೆ ಈ ಫಸಲನ್ನು, ಈ ಹೊಲವನ್ನು ಕಟಾವು ಮಾಡುವುದಿಲ್ಲ. ನೀವು ಭಾಳ ಖುಷಿಯಿಂದ ಇರಿ ಎಂದು ಹೇಳಿತು. ಹೀಗಿರುವಾಗ ಆ ಫಸಲು ನಾಳೆ ದಿನ ಕಟಾವಾಗಲಿಲ್ಲ. ಹಾಗೆ ಖುಷಿಯಿಂದ ಆ ಮರಿಗಳು, ಆ ಗುಬ್ಬಚ್ಚಿ ಅಲ್ಲೇ ವಾಸವಾಗಿದ್ದವು. ಹೀಗಿರುವಾಗ ಮತ್ತೊಮ್ಮೆ ಒಂದು ದಿವಸ ಆ ಮರಿಗಳು ಹೇಳಿದವು, ಅಮ್ಮ, ಈ ದಿನ ಆ ಜಮೀನ್ದಾರ ತನ್ನ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದ. ನಾಳೆ ದಿವಸ ಈ ಜಮೀನಿನಲ್ಲಿರ್ತಕ್ಕಂಥ ಫಸಲನ್ನು ಕಟಾವು ಮಾಡಿ ಎಂದು ಹೇಳಿದ. ಆದ್ದರಿಂದ ಅಮ್ಮ, ಬೇರೆ ಕಡೆ ಹೋಗೋಣ ಎಂದು ಆ ಗುಬ್ಬಚ್ಚಿ ಮರಿಗಳು ಗುಬ್ಬಚ್ಚಿಗೆ ಹೇಳಿದವು. ಗುಬ್ಬಚ್ಚಿ ತಕ್ಷಣ ಹೇಳಿತು, ಈ ನಾಳೆ ದಿನವೂ ಕಟಾವಾಗುವುದಿಲ್ಲ, ಹೆದರಬೇಡಿ, ನೀವು ಆರಾಮಾಗಿರಿ ಎಂದು ಹೇಳಿತು. ನಾಳೆ ದಿನ ಬಂದಿತು. ನಾಳೆ ದಿನವೂ ಫಸಲು ಕಟಾವಾಗಲಿಲ್ಲ. ಆಗ ಆ ಗುಬ್ಬಚ್ಚಿ ಮರಿಗಳು ನಿಶ್ಚಿಂತೆಯಿಂದ ಆ ಜಮೀನಿನಲ್ಲಿ ವಾಸವಾಗಿದ್ದವು. ಹೀಗಿರುವಾಗ ಕೆಲವು ದಿನಗಳ ಕಳೆದ ನಂತರ ಆ ಗುಬ್ಬಚ್ಚಿ ಮರಿಗಳು ಒಂದು ದಿವಸ ಆ ಗುಬ್ಬಚ್ಚಿಗೆ ಹೇಳಿದವು, ಅಮ್ಮ, ಈ ದಿನ ಆ ಜಮೀನ್ದಾರ ಬಂದಿದ್ದ, ತನ್ನ ಹೆಂಡತಿಯೊಂದಿಗೆ ಬಂದಿದ್ದ. ಆತ ಹೇಳಿದ, ಈ ಜಮೀನಿನಲ್ಲಿರ್ತಕ್ಕಂಥ ಫಸಲನ್ನು ನಾಳೆ ನಾನೇ ಕಟಾವು ಮಾಡುತ್ತೇನೆ ಎಂದು. ಆದ್ದರಿಂದ ಅಮ್ಮ, ಬೇರೆ ಕಡೆ ಹೋಗೋಣ ಎಂದು ಹೇಳಿದವು. ಆಗ ಅಮ್ಮ ಯೋಚನೆ ಮಾಡಿ, ಸರಿ, ಬೇರೆ ಕಡೆ ಹೋಗೋಣ ಎಂದು ಸುರಕ್ಷಿತ ಸ್ಥಳಕ್ಕೆ ತನ್ನ ಮರಿಗಳನ್ನು ರವಾನಿಸಿತು. ಹಾಗೆ ಆ ಮರಿಗಳು ಹೇಳಿದಂತೆ ಆ ಜಮೀನಿನಲ್ಲಿರ್ತಕ್ಕಂಥ ಫಸಲು ನಾಳೆ ದಿವಸ ಬಂದಿತು. ಆ ಜಮೀನಿನಲ್ಲಿರ್ತಕ್ಕಂಥ ಫಸಲು ಕಟಾವಾಯಿತು. ಆಗ ಆ ಮರಿಗಳು ಕೇಳಿದವು, ಅಮ್ಮ, ಈ ದಿನ ನಮ್ಮನ್ನು ಏಕೆ ಕರೆದುಕೊಂಡು ಬಂದೆ? ಇಷ್ಟು ದಿವಸ ನಾವು ಎಷ್ಟೇ ಹೇಳಿದರೂ ನೀನು ಜಮೀನು ಕಟಾವು ಆಗುವುದಿಲ್ಲ, ಜಮೀನಿನಲ್ಲಿರ್ತಕ್ಕಂಥ ಫಸಲನ್ನು ಯಾರೂ ಕಟಾವು ಮಾಡುವುದಿಲ್ಲ ಎಂದು ಹೇಳಿದೆ. ಈಗ ಏಕೆ ಕರೆದುಕೊಂಡು ಬಂದೆ ಹೇಳಿದ. ಅಮ್ಮ, ಮನುಷ್ಯರು ಯಾವಾಗಲೂ ಪರಾವಲಂಬಿಗಳಾಗಿ ಬೇರೆಯವರನ್ನು ಅವಲಂಬಿಸಿ ಅವರು ಕೆಲಸವನ್ನು ಮಾಡ್ತೇವೆಂದರೆ ಆ ಕೆಲಸ ಆಗುವುದಿಲ್ಲ. ಸ್ವಾವಲಂಬಿಗಳಾಗಿ ತಾವೇ ಸ್ವತಃ ಕಟಾವು ಮಾಡ್ತೇವೆ ಎಂದು ಹೇಳಿದರೆ ಆಗ ಕೆಲಸವೂ ಆಗುತ್ತದೆ. ಆದ್ದರಿಂದ ಆ ರೈತ ನಾನೇ ಕಟಾವು ಮಾಡುತ್ತೇನೆ ಎಂದು ಹೇಳಿದನಲ್ಲ. ಆದ್ದರಿಂದ ಸ್ವಾವಲಂಬನೆ ಎಂಬುದು ಅಲ್ಲಿ ಕೆಲಸ ಮಾಡುತ್ತದೆ ಎಂಬುದು ನನಗೆ ಗೊತ್ತಾಯಿತು. ಆದ್ದರಿಂದ ನಾನು ನಿಮ್ಮನ್ನು ಬೇರೆಡೆಗೆ ರವಾನಿಸಿದೆ. ಅಲ್ಲಿ ಜಮೀನು ಕಟಾವಾಯಿತು. ಮನುಷ್ಯರು ಯಾವಾಗಲೂ ಹಾಗೆ ಪರಾವಲಂಬಿಗಳಾಗಿ ಬದುಕಿದರೆ ಆ ಕೆಲಸವಾಗುವುದಿಲ್ಲ. ಯಾವಾಗ ಸ್ವಾವಲಂಬಿಗಳಾಗಿ ಕೆಲಸ ಮಾಡುತ್ತಾರೋ ಆಗ ಆ ಕೆಲಸ ಆಗುತ್ತದೆ. ಆದ್ದರಿಂದ ಈ ಕಥೆಯ ಅರ್ಥ ಅಷ್ಟೇ, ನಾವು ಸ್ವಾವಲಂಬಿಗಳಾಗಿ ಕೆಲಸ ಮಾಡಬೇಕು, ಪರಾವಲಂಬಿಗಳಾಗಿರಬಾರದು ಎಂಬುದು ಕಥೆಯ ಅರ್ಥ ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮುಂದಿನ ಭಾನುವಾರ ಬರುತ್ತೇನೆ ಮತ್ತೊಂದು ಕಥೆಯೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.